ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ನೇತೃತ್ವದಲ್ಲಿ ನರಿಂಗಾನ ಕಂಬಳ ಸಮಿತಿ ಆಶ್ರಯದಲ್ಲಿ ನರಿಂಗಾನ ಗ್ರಾಮ ಪಂಚಾಯತ್ ಸಹಕಾರದಲ್ಲಿ ನರಿಂಗಾನದ ಮೋರ್ಲಾ ಬೋಳದಲ್ಲಿ ತೃತೀಯ ವರ್ಷದ ಹೊನಲು ಬೆಳಕಿನ ಲವಕುಶ ಜೋಡುಕರೆ ನರಿಂಗಾನ ಕಂಬಳೋತ್ಸವ ಜನವರಿ 11ರಂದು ಬೆಳಿಗ್ಗೆ 8:30ರಿಂದ ನಡೆಯಲಿದೆ. ಸಂಜೆ 4:30ಕ್ಕೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗವಹಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ಕರೆಯ ಗಾತ್ರದಲ್ಲಿ ದೊಡ್ಡದಾಗಿರುವ ನರಿಂಗಾನ ಕಂಬಳ ಕೇವಲ 2 ವರ್ಷಗಳಲ್ಲೇ ಜಿಲ್ಲೆಯಲ್ಲಿ ನಡೆದ ಸುಮಾರು 24 ಕಂಬಳಗಳ ಪೈಕಿ 3ನೆಯ ಅತಿ ಹೆಚ್ಚು ಕೋಣಗಳು ಭಾಗವಹಿಸಿದ ದಾಖಲೆ ಹೊಂದಿದೆ. ಪಜೀರಿನಲ್ಲಿ 25 ವರ್ಷ ಕಂಬಳ ನಡೆಸಿದ ಕೋಣದ ಯಜಮಾನ ವೆಂಕಪ್ಪ ಕಾಚವ ಮಿತ್ತಕೋಡಿ ಗೌರವಾಧ್ಯಕ್ಷತೆಯಲ್ಲಿ ಹಾಗೂ ಅವರ ಪುತ್ರ ಜಿಲ್ಲಾ ಕಂಬಳ ಸಮಿತಿಯ ಉಪಾಧ್ಯಕ್ಷರಾದ ಪ್ರಶಾಂತ್ ಕಾಜವ ಮಿತ್ತಕೋಡಿ ಕಾರ್ಯದಕ್ಷತೆಯಲ್ಲಿ 2 ವರ್ಷ ನಡೆದ ಕಂಬಳ ಯಶಸ್ಸು ಕಂಡಿತ್ತು. ಜನವರಿ 13ರಂದು ಸ್ನೇಹ ಸಮ್ಮಿಲನ, ಪ್ರತಿಭಾ ಪುರಸ್ಕಾರ, ಜಿಲ್ಲೆಯ ಪ್ರಸಿದ್ಧ ಕಲಾವಿದರಿಂದ ನೃತ್ಯ ವೈಭವ, ನಾನಾ ಸ್ಪರ್ಧೆಗಳ ಸಹಿತ ನರಿಂಗಾನ ಗ್ರಾಮೋತ್ಸವವೂ ನಡೆಯಲಿದೆ ಎಂದು ಖಾದರ್ ಹೇಳಿದ್ದಾರೆ. ಕಮಲೋತ್ಸವ ಲವಕುಶ ಕೆರೆಯಲ್ಲಿ ಇವತ್ತು ನಮ್ಮ ನರಿಂಗಾನದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇಲ್ಲಿ ನಡೀತಾ ಇದೆ. ಮೋರ್ಲಾ ಪ್ರದೇಶದಲ್ಲಿ, ನರಿಂಗಾನ ಮೋರ್ಲಾದಲ್ಲಿ ಲವಕುಶ ಜೋಡುಕರೆ ಕಂಬಳ ಬಹುಶಃ ನಮ್ಮ ಮತ್ತೆ ಗೌರವ ಹಿರಿಯರಾಗಿರುವಂತಹ ವೆಂಕಪ್ಪ ಕಾಜರವರು 25 ವರ್ಷಗಳ ಹಿಂದೆ ಅದನ್ನು ಪ್ರಾರಂಭ ಮಾಡಿದರು. 25 ವರ್ಷಗಳ ಹಿಂದೆ ಅದು ಪಾನೇಲದ ಆ ಒಂದು ಪಜ್ಜೀರ್ ಗ್ರಾಮ ಪಂಚಾಯತ್ನ ಪಾನೇಲದಲ್ಲಿ, ಅಲ್ಲಿ ಸರಿಯಾದ ರಸ್ತೆನೂ ಕೂಡ ಇರಲಿಲ್ಲ. ಆದರೂ ಕೂಡ ಅವತ್ತು ಅಲ್ಲಿ ಪ್ರಾರಂಭ ಮಾಡಿ ಆ ಊರಿಡೀಗ ಅಭಿವೃದ್ಧಿ ಆಗಿದೆ. ಮತ್ತೆ ಅಲ್ಲಿ ಬಹುಶಃ ಸ್ಥಳದ ಸಮಸ್ಯೆ ಇದ್ದ ಕಾರಣ ಕೆಲವು ವರ್ಷ ಅದು ಬಾಕಿ ಆಯಿತು. ಮತ್ತು ನಾವೆಲ್ಲ ಚರ್ಚೆ ಮಾಡಿಕೊಂಡು ನಮ್ಮ ಮುಲ್ಲಾಲ ತಾಲೂಕಿನ ನರಿಂಗಾನ ಗ್ರಾಮದ ನಮ್ಮ ಮೋರ್ಲಾ ಕಲ್ಲರಕೋಡಿ ಪ್ರದೇಶದಲ್ಲಿ ಇದಕ್ಕೆ ನಾವು ಸ್ಥಳವನ್ನು ನಿಗದಿಪಡಿಸಿ ಕಳೆದ 3 ವರ್ಷದಿಂದ ಅದ್ದೂರಿಯಾಗಿ ನಡೀತಾ ಇದೆ. ಇದು 3ನೇ ವರ್ಷ. 2 ವರ್ಷ ಕೂಡ ನಮ್ಮ ಕಂಬಳದ ಒಂದು ವಿಶೇಷತೆ, ಎಲ್ಲ ಕಂಬಳಕ್ಕೆ ಅದಾದ ವಿಶೇಷ ಸಂಸ್ಕೃತಿ ಇದೆ. ನಮ್ಮಲ್ಲಿ ನಾವು ಬಹಳ ಹೆಮ್ಮೆ ಮತ್ತು ಹೇಳಲಿಕ್ಕೆ ಬಯಸ್ತೇವೆ, ನಮ್ಮದು ಈ ಊರವರು ಸೇರಿಕೊಂಡು, ಅದು ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು, ಎಲ್ಲ ಪಕ್ಷದವರು, ಎಲ್ಲ ಸಂಘ ಸಂಸ್ಥೆಯವರು ಒಗ್ಗಟ್ಟಾಗಿ ಒಂದು ಊರ ಸಂಭ್ರಮದ ನೀತಿ ನಡೆಯುವಂಥ ಒಂದು ಉತ್ಸವ ಇವತ್ತು ಆಗಿದೆ. 2 ವರ್ಷದಲ್ಲಿ ಕೂಡ ಅದನ್ನು ನಾವು ನಿಭಾಯಿಸಿಕೊಂಡು ಅದೇ ರೀತಿ ಅದಕ್ಕೆ ಆ ಗೌರವ ಉಳಿಸಿಕೊಂಡು ನಾವು ಬಂದಿದ್ದೇವೆ. ಅದರಲ್ಲಿ ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಪಕ್ಷದವರು ಇದ್ದಾರೆ, ಎಲ್ಲ ವರ್ಗದವರು ಇದ್ದಾರೆ, ಎಲ್ಲ ಸಂಘದವರು ಇದ್ದಾರೆ. ಪ್ರತಿಯೊಂದು ಊರವರು ಕೂಡ ಅಲ್ಲಿ ವಾಲಂಟಿಯರ್ ಆಗಿ ನಿಂತು ಸ್ವಯಂ ಪ್ರೇರಿತವಾಗಿ ಕೆಲಸ ಇವತ್ತು ನಿರ್ವಹಿಸಿ ಬಂದವರಿಗೆ ಅತ್ಯಂತ ಗೌರವ ಮತ್ತು ಸಂತೋಷದಿಂದ ಹೋಗುವಂಥ ಒಂದು ಗೌರವ ಸಿಕ್ಕಿದೆ. ಈ ಸಲ ಈ ಕಂಬಳವು 11ನೇ ತಾರೀಕು ಮತ್ತು 12ನೇ ತಾರೀಕನ್ನು ನಡೆಯಲಿಕ್ಕಿದೆ, ಶನಿವಾರ ಮತ್ತು ಆದಿತ್ಯವಾರ. ಶನಿವಾರ ಬೆಳಿಗ್ಗೆ ಬಹುಶಃ ಇವತ್ತು ನಾವು ಅದನ್ನು 8:30 ಗಂಟೆಗೆ ಪ್ರಾರಂಭ ಮಾಡ್ತೇವೆ. ನಮ್ಮ ಅತ್ಯಂತ ಗೌರವಿತರಾಗಿಂಥ ಮಾನಿಲ ಸ್ವಾಮೀಜಿಯವರು ಅದನ್ನು ಬಹುಶಃ ಇವತ್ತು ಬೆಳಿಗ್ಗೆ ಉದ್ಘಾಟಿಸಲಿಕ್ಕಿದ್ದಾರೆ. ಎಲ್ಲ ಜಾತಿ ಧರ್ಮದ ಧರ್ಮಗುರುಗಳು ಬಹುಶಃ ಅಲ್ಲಿ ಮತ್ತು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮುಖಂಡರು ಕೂಡ ಅಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಸಂಜೆ ಹೊತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಭಾ ಕಾರ್ಯಕ್ರಮ ಮತ್ತು ಸಂಜೆಯ ಕಾರ್ಯಕ್ರಮ ಇವತ್ತು ಉದ್ಘಾಟಿಸಲಿಕ್ಕಿದ್ದಾರೆ. 6 ಗಂಟೆಗೆ ಸಭಾ ಕಾರ್ಯಕ್ರಮ ಇವತ್ತು ನರಿಂಗಾನ ಪ್ರದೇಶದಲ್ಲಿ ಇವತ್ತು ನಡೆಯಲಿಕ್ಕಿದೆ. ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆಯಲ್ಲಿ ಇನ್ನಿತರ ಕೆಲವು ಮಂತ್ರಿಗಳು ಕೂಡ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಇನ್ನಿತರ ಸಚಿವರು ಕೂಡ ಇವತ್ತು ಭಾಗವಹಿಸ್ತಾರೆ. ಈ ಒಂದು ಕಂಬಳದ ಬಗ್ಗೆ ಒಂದು ವಿಶೇಷವಾಗಿ, ಯಾಕೆ ಎಲ್ಲ ಕಡೆಗಳು ಭಾಳ ಚೆನ್ನಾಗಿ ಕಂಬಳ ಆಚರಿಸ್ತಾರೆ. ಜಿಲ್ಲೆಯಲ್ಲಿ ಸುಮಾರು 20-25 ಕಡೆ ಇವತ್ತು ನಡೀತಾ ಇದೆ. ನಮ್ಮಲ್ಲಿ ಯಾವಾಗಲೂ ಕೂಡ ನಮ್ಮ ಕಾರ್ಯದರ್ಶಿಯಿಂದ ವಿಶೇಷತೆ ಇವತ್ತು ಕಲ್ಪಿಸಿಕೊಂಡಿದ್ದಾರೆ. ಅದರ ಬಗ್ಗೆ ಪ್ರಶಾಂತ್ ಕಾಜವರು ಮಾಹಿತಿ ಕೊಡಬೇಕಂತ ಹೇಳಲಿಕ್ಕೆ ಬಯಸ್ತಾರೆ. ಸನ್ಮಾನ್ಯ ಸ್ಪೀಕರ್ ಆದವರಂಥ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ನಡೆಯುವುದು ಏನು, ಅವರು ನಮಗೆ ಒಂದು ಮಾರ್ಗದರ್ಶನ ಕೊಡ್ತಾರೆ. ಆ ಪ್ರಕಾರ ನಾವು ಕಂಬಳವನ್ನು ವಿಜೃಂಭಣೆಯಿಂದ ಮಾಡ್ತಿದ್ದೇವೆ. ಈ ಸಲದ ನಮ್ಮ ಕಂಬಳೋತ್ಸವ ಶನಿವಾರ ನಡೆದು ಆದಿತ್ಯವಾರ ಸಂಜೆ ಒಳಗೆ ಮುಗಿಯುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಿಗದಿತ ಸಮಯದಲ್ಲಿ ಮುಗಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ.
ನಮ್ಮ ನಿರೀಕ್ಷೆ ಕಳೆದ ಸಲ ನಮ್ಮ ಕಂಬಳ ಜಿಲ್ಲಾ ಕಂಬಳದಲ್ಲಿ 3ನೇ ಸ್ಥಾನದಲ್ಲಿದೆ. ಶುರುವಾಗಿ 2 ವರ್ಷ ಆದರೂ ಕೂಡ 25 ಕಂಬಳದಲ್ಲಿ ನಮ್ಮದು 3ನೇ ಸ್ಥಾನ. ಅದು ಗಡಿನಾಡ ಪ್ರದೇಶ ಆದ್ದರಿಂದ ಕೂಡ ನಮ್ಮ ಶಾಸಕರ ಮತ್ತು ನಮ್ಮೆಲ್ಲರ ಒಗ್ಗಟ್ಟಿನಿಂದ ಬಹಳಷ್ಟು ಕೋನಗಳು ಗೌರವಾನ್ವಿತ ಎಲ್ಲ ಸ್ಪರ್ಧೆ ಮಾಡುವಂಥ ಎಲ್ಲ ಕೋನಗಳು ನಮ್ಮ ಕಂಬಳಕ್ಕೆ ಬಂದಿದೆ. ಇದು ಭಾರಿ ವಿಶೇಷತೆ. ಅದು ಯಾಕೆಂತ ಹೇಳಿದರೆ, ನಾವು ಎಲ್ಲ ಕಂಬಳದಲ್ಲಿ ಪ್ರಥಮ ಮತ್ತು ದ್ವಿತೀಯ 2 ಸ್ಪರ್ಧೆಯನ್ನು ಇಟ್ಟು ಅವ್ರಿಗೆ ಬಹುಮಾನ ಕೊಡುವಂಥ ವಿಚಾರ. ನಾವು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಅದರೊಟ್ಟಿಗೆ ಕೋನಗಳಿಗೆ ಗೌರವದತ್ತ ಟ್ರೋಫಿ ಮತ್ತು ಕೋನ ಓಡಿಸುವವರಿಗೆ ನಗದು ಬಹುಮಾನ ಮತ್ತವರಿಗೆ ಪುರಸ್ಕಾರ ಇದನ್ನೆಲ್ಲ ಮಾಡಿ ಒಂದು ರೀತಿ ಎಲ್ಲರಿಗೂ ಖುಷಿ ಪಡುವಂಥ ವಿಚಾರವನ್ನು ಮಾಡಿದ್ದೇವೆ. ನರಿಂಗಾನ ಕಂಬಳ ಸಮಿತಿ ಅಧ್ಯಕ್ಷರಾದ ಪ್ರಶಾಂತ್ ಕಾಜವ್ವ, ಪ್ರಮುಖರಾದ ಮಮತಾ DS ಗಟ್ಟಿ, ನವಾಜ್ ನರಿಂಗಾನ ಮೊದಲಾದವರು ಉಪಸ್ಥಿತರಿದ್ದರು.